ಉರಿಯದ ದೀಪ, ಕುಡುಕರ ಹಾವಳಿ, ಸ್ವಚ್ಛತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಪುರಸಭೆಯ ಅಧಿಕಾರಿಗಳ ಗಮನಕ್ಕೆ ಬಾರದಿರುವುದು ವಿಪರ್ಯಾಸವೇ ಸರಿ. ಈ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ. ಕಾರ್ಕಳದ ಬಂಡಿಮಠ ಬಸ್ ನಿಲ್ದಾಣದಲ್ಲಿ ಸಂಜೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಮುಳುಗ್ತಾ ಇದ್ದಂತೆ ಕಾರ್ಕಳ ಬಂಡಿಮಠ ಬಸ್ ನಿಲ್ದಾಣ ಕತ್ತಲಲ್ಲಿ ಮುಳುಗುತ್ತೆ. ಹಲವು ಸಮಯಗಳಿಂದ ಬಂಡಿಮಠ ಬಸ್ ನಿಲ್ದಾಣದ ಬೀದಿ ದೀಪಗಳು ಉರಿತಾ ಇಲ್ಲ. ದೀಪಗಳಿಲ್ಲದೆ ಮಹಿಳೆಯರು, ಮಕ್ಕಳು, ವೃದ್ಧರು ಬಸ್ ನಿಲ್ದಾಣದಲ್ಲಿ ಬಸ್ಸಿಗೆ ಕಾಯಲು ಭಯಪಡುವಂತಹ ಪರಿಸ್ಥಿತಿ ಉಂಟಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಿಗೆ ಸಂಪರ್ಕಿಸುವ ಕೆಎಸ್ಆರ್ಟಿಸಿ ಬಸ್ ನಿಲುಗಡೆ ತಾಣವಿದು. ನಿಲ್ದಾಣವು ಪುರಸಭೆಯ 5ನೇ ವಾರ್ಡ್ನಲ್ಲಿದ್ದು 2011-12ರಲ್ಲಿ 2 ರಿಂದ 18 ಎಕರೆ ಜಾಗವನ್ನು ಬಸ್ ನಿಲ್ದಾಣಕ್ಕೆ ಕಾಯ್ದಿರಿಸಲಾಗಿತ್ತು. 1 ರಿಂದ 78 ಎಕರೆ ವಿಸ್ತೀರ್ಣದಲ್ಲಿ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ಕಾಮಗಾರಿ ನಡೆಸಿ ಬಸ್ ನಿಲ್ದಾಣ ಅಭಿವೃದ್ಧಿಪಡಿಸಲಾಗಿತ್ತು. ಬಸ್ ನಿಲ್ದಾಣ ವ್ಯಾಪ್ತಿಯಲ್ಲಿ ಬೆಳಕಿನ ವ್ಯವಸ್ಥೆಗಾಗಿ ಹೈಮಾಸ್ಕ್ ದೀಪವನ್ನು ಅಳವಡಿಸಲಾಗಿತ್ತು. ಅದರಲ್ಲಿರುವ ಲೈಟ್ಗಳೆಲ್ಲ ಕೆಟ್ಟು ಹೋಗಿದ್ದು, ಹೈಮಾಸ್ಕ್ ದೀಪದ ಪ್ಯಾನೆಲ್ ದುರಸ್ತಿಗೆ ಅಂತ ಕೆಳಗೆ ಇಳಿಸಿ ವರ್ಷ ಕಳೆದ್ರೂ ಪುರಸಭೆ ದುರಸ್ತಿ ಮಾಡುವ ಗೋಜಿಗೆ ಹೋಗಿರಲಿಲ್ಲ. ದಿನಕ್ಕೆ ಸರಿಸುಮಾರು 200ಕ್ಕೂ ಅಧಿಕ ಬಸ್ಗಳು ನಿಲ್ದಾಣಕ್ಕೆ ಬಂದು ಹೋಗುತ್ತೆ. ತಾಲೂಕು ಕೇಂದ್ರದಿಂದ 3 ಕಿಲೋಮೀಟರ್ ದೂರದಿಂದ ಈ ಬಸ್ ನಿಲ್ದಾಣವಿದೆ. ಆದರೆ ಇಲ್ಲಿನ ಪರಿಸರ ಮಾತ್ರ ಪೋಲಿ ಪುಂಡರ ತಾಣವಾಗಿದ್ದು, ಬೆಳಕಿಲ್ಲದೆ ಇರುವ ಕಾರಣದಿಂದ ಕತ್ತಲಲ್ಲಿ ನಿಂತು ಬಸ್ ಕಾಯುವ ಪರಿಸ್ಥಿತಿ ಇದೆ. ಹೆಣ್ಮಕ್ಕಳ ಸುರಕ್ಷತೆಗೆ ಭೀತಿ ಎದುರಾಗಿದೆ. ರಾತ್ರಿ ಮದ್ಯ ಸೇವನೆ ಮಾಡಿ ಸುತ್ತಾಡೋದು, ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನ ಮಾಡಿ ಬಿಸಾಡಿದ ಬಾಟಲಿಗಳು ಸಾಕ್ಷಿಯಾಗಿದೆ. ಇನ್ನು ಕೆಲವರು ದೂರದಿಂದ ಬಂದವರು ಬಸ್ ನಿಲ್ದಾಣದ ಒಳಗೆ ನಿದ್ರಿಸುವುದು ಸಾಮಾನ್ಯವಾಗಿಬಿಟ್ಟಿದೆ. ನಿಲ್ದಾಣದ ಪರಿಸರದಲ್ಲಿ ಸ್ವಚ್ಛತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಪರಿಸರದಲ್ಲಿ ಅಲ್ಲಲ್ಲಿ ರಾಶಿ ಬಿದ್ದಿರೋ ಮದ್ಯದ ಬಾಟಲಿಗಳು ಸಾಕ್ಷಿಯಾಗಿದೆ. ತುಂಬಿ ತುಳುಕುವ ಕಸದ ರಾಶಿ ಬಿದ್ದಿರುವುದು ಪುರಸಭೆಯ ಗಮನಕ್ಕೆ ಬರದೇ ಇರುವುದು ಆಶ್ಚರ್ಯದ ಸಂಗತಿಯಾಗಿದೆ. ಈ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ದ್ವಿಚಕ್ರ ವಾಹನ ನಿಲುಗಡೆ ಹಾಗೂ ಖಾಸಗಿ ವಾಹನ ಕಂಪನಿಗಳ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಪತ್ರಕರ್ತ ಕೃಷ್ಣನಾಯ್ಕ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕಳೆದ 2013ರಲ್ಲಿ ಉದ್ಘಾಟನೆಯಾಗಿದೆ. ಡಿ ಸದಾನಂದ ಗೌಡ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಇದನ್ನು ಉದ್ಘಾಟಿಸಿದರು. ಪ್ರಾಯಶಃ ಇಲ್ಲಿ ತಾಲೂಕು ಕೇಂದ್ರವಾಗಿರುವಂತಹ ಬಂಡಿಮಠ ಸುತ್ತಮುತ್ತ ಸುಮಾರು 20ಕ್ಕೂ ಅಧಿಕ ಸರ್ಕಾರಿ ಸೇರಿದಂತೆ ವಿವಿಧ ಇಲಾಖೆಗಳು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸುಮಾರು 200ಕ್ಕೂ ಅಧಿಕ ಬಸ್ಸುಗಳು ಹಾಲಿ ಬಸ್ ನಿಲ್ದಾಣಕ್ಕೆ ಬರ್ತದೆ. ಅದರಲ್ಲಿ ಕೇವಲ ಶೇಕಡ 10ರಷ್ಟು ಬಸ್ಸುಗಳು ಮಾತ್ರ ಇಲ್ಲಿ ಬರುತ್ತೆ. ಒಂದು 25 ಬಸ್ಸುಗಳು ಬರ್ಬೋದು. ಈ ಕಡೆ ಹೆಬ್ರಿ, ಬೈಲೂರು, ಪಳ್ಳಿ ಹೋಗುವಂಥ ಬಸ್ಸುಗಳು ಬಿಟ್ಟರೆ ಬೇರೆ ಯಾವುದೇ ಭಾಗದ ಬಸ್ಸುಗಳು ಕೂಡ ಇಲ್ಲಿ ಬರ್ತಾ ಇಲ್ಲ. ಬಟ್ ಇಲ್ಲಿಯ ಜನರ ಬೇಡಿಕೆ ಏನಿರುವಂತ ಹೇಳಿದರೆ, ಅಲ್ಲಿ ಎಷ್ಟು ಬಸ್ಸುಗಳು ಹೋಗ್ತವೆ ಅಲ್ಲಿ ಅಷ್ಟೇ ಬಸ್ಸುಗಳು ಕೂಡ ಇಲ್ಲಿ ಬಂದು ಹೋಗಬೇಕು ಅಂತ ಸಾರ್ವಜನಿಕರಿಗೆ, ಸರ್ಕಾರಿ ಕಚೇರಿಗಳಿಗೆ ಅಥವಾ ಇನ್ನಿತರೆ ಕಡೆಗಳಿಗೆ ಹೋಗಬೇಕಾದ್ರೆ ಬಂಡಿಮಠ ಬಸ್ ನಿಲ್ದಾಣ ಅತ್ಯಂತ ಸೂಕ್ತ ಅಂತೇಳಿ ಅವರ ಅಭಿಪ್ರಾಯ. ಪ್ರಮುಖವಾಗಿ ಇಲ್ಲಿ ಒಂದು ಏನಂತ ಹೇಳಬೇಕಂತ ಹೇಳಿದರೆ, ಈ ಬಂಡಿಮಠ ಸುತ್ತಮುತ್ತಲಿನ ಪ್ರದೇಶ ಇವತ್ತು ಇಲ್ಲಿನ ಬಸ್ ನಿಲ್ದಾಣ ಬಳಕೆಯಾಗದೆ ಸುತ್ತಮುತ್ತಲಿನ ಪ್ರದೇಶಗಳು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಸಾಕಷ್ಟು ವಾಣಿಜ್ಯ ಸಂಕೀರ್ಣಗಳಿರ್ಬೋದು, ವಾಣಿಜ್ಯ ಚಟುವಟಿಕೆಗಳು, ಇತರೆ ಕೈಗಾರಿಕಾ ಚಟುವಟಿಕೆಗಳು ಕೂಡ ಇದ್ದರೂ ಕೂಡ ಈ ಬಂಡಿಮಠ ಬಸ್ ನಿಲ್ದಾಣ ಒಂದು ಹಾಳು ಕೊಂಪೆ ಅಂತ ಆಗಿದೆ. ಅಂದರೆ ಒಂದು 3-4 ಬಸ್ಸುಗಳು ಒಂದೊಂದು ಸಲ ಬಂದು ಹೋಗ್ತವೆ. ಸರ್ಕಾರಿ ಬಸ್ಸುಗಳಂತೂ ಬಹಳ ತೀರಾ ಕಡಿಮೆ ಬರೋದು. ಮತ್ತು ಪ್ರಮುಖವಾಗಿ ಏನಂತ ಹೇಳಿದರೆ, ನ್ಯಾಯಾಲಯದ ಆದೇಶ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕರು ಕೂಡ ಅಭಿಪ್ರಾಯ ಇದೆ. ಎಲ್ಲ ಬಸ್ಗಳು ಇಲ್ಲಿ ಬಂದು ಹೋದರೆ ಒಂದಷ್ಟು ಈ ಪರಿಸರ ಕೂಡ ಅಭಿವೃದ್ಧಿ ಆಗ್ತದೆ. ಈ ಬಗ್ಗೆ ಸ್ಥಳೀಯ ಪುರಸಭೆ ಕೂಡ ಒಂದು ಗಮನ ಹರಿಸಬೇಕು ಮತ್ತು ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸಬೇಕು. ಪ್ರಮುಖವಾಗಿ ಏನಂತ ಹೇಳಿದರೆ, ಈ ಬಂಡಿಮಠ ಬಸ್ ನಿಲ್ದಾಣವನ್ನು ಇದು ಏನು ಅಂತೇಳಿ ಸದ್ಬಳಕೆ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದರೆ, ಇದು ಕೇವಲ ಒಂದು ಕಾಟಾಚಾರಕ್ಕೋಸ್ಕರ 2 ಕೋಟಿ ರೂಪಾಯಿ ವೆಚ್ಚದ ಸರ್ಕಾರಿ ಅನುದಾನವನ್ನು ದುರ್ಬಳಕೆ ಮಾಡೋದ್ರ ಬದಲಿಗೆ ಇದನ್ನು ಸದ್ಬಳಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕೂಡ ಪುರಸಭೆ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನೊಂದು ಆಗ್ರಹಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಕಾರ್ಕಳದ ಬಂಡಿಮಠ ಬಸ್ ನಿಲ್ದಾಣ ಅವ್ಯವಸ್ಥೆಯ ತಾಣವಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕಾರ್ಕಳ ಪುರಸಭೆಯ ಅಧಿಕಾರಿಗಳು ಮೌನ ವಹಿಸಿದ್ದು ಕೂಡಲೇ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.